ಅದು ಒಂದಾಯ್ತಾ? ವಿಜೇಂದ್ರ ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ, ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಅಶೋಕ್ ಅವರು 3 ಗಂಟೆ 6 ನಿಮಿಷ ಭಾಷಣ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ವಿಜೇಂದ್ರ ಮಾಡಿದ್ದಾರೆ. ಉತ್ತರ ಕೊಟ್ಟಿದ್ದೀನಲ್ಲ, ಅಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದೀನಲ್ಲ. ಬಜೆಟನ್ನ ಈಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಗೊತ್ತಾ ದೇಶದ್ದಿರೋದು? 7.14 ದೇಶದ್ದು GDP, ಭಾರತ ದೇಶದ್ದು. ನಮ್ದು ಎಷ್ಟು ಗೊತ್ತಾ? 8.1. ನಮ್ದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಾವು ಈ ವರ್ಷ ಎಷ್ಟು ಬಜೆಟ್ ಮಂಡಿಸಿದೀವಿ? 4,48,004 ಕೋಟಿ. ಅಂದರೆ ಸುಮಾರು 9.14 ಜಾಸ್ತಿ ಬೆಳವಣಿಗೆ. 9.14 ಅಂದರೆ 38,455 ಕೋಟಿ ಜಾಸ್ತಿ. ಕೇಂದ್ರದ ಬಜೆಟ್ಗಿಂತ ನಮ್ದು ಒಳ್ಳೆ ಬಜೆಟ್ ಅಲ್ವಾ? ಅಲ್ಲ, ಕೇಂದ್ರದ ಬಜೆಟ್ ಇದೆಯಲ್ಲ, ಅದಕ್ಕಿಂತ ಕರ್ನಾಟಕದ ಬಜೆಟ್ ಉತ್ತಮ. ನಾವು ಕರ್ನಾಟಕದಲ್ಲಿ GST ಕಲೆಕ್ಷನ್ನಲ್ಲಿ ನಂಬರ್ 2 ಇನ್ ದಿ ಕಂಟ್ರಿ. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, not Delhi. Maharashtra is number 1 and Karnataka is number 2. ಆಮೇಲೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬರ್ತಾ ಇರತಕ್ಕಂಥದ್ದು. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಇನ್ವೆಸ್ಟ್ಮೆಂಟ್ನಲ್ಲಿ ವಿ ಆರ್ ನಂಬರ್ 2, GST ನಲ್ಲಿ ನಂಬರ್ 2. ಮತ್ತೆ ಹೆಂಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳ್ತಾರೆ ಬಾಯಿನಿಂದ? ರಾಜಕೀಯವಾಗಿ ಮಾತಾಡೋದು ಅಷ್ಟೇ. ಗೊತ್ತಾಯ್ತೇನ್ರಿ? ನಿನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಸರ್ ಅವರು. ಅದರಲ್ಲಿ ತುಂಬಾ ಬೆಲೆ ಏರಿಕೆ ಮಾಡಿದೆ ಸರ್ಕಾರ ಅಂತ ಹೇಳಿ. ಆಯ್ತಪ್ಪ, ಗ್ಯಾಸು ಎಷ್ಟಿತ್ತು ನಿಮಗೆ ಗೊತ್ತಾ? ಇವರು ನರೇಂದ್ರ ಮೋದಿ ಅವರು ಬಂದಿದ್ದಾಗ ಒಂದು ಸಿಲಿಂಡರ್ ಗ್ಯಾಸು ಎಷ್ಟು? 414 ರೂಪಾಯಿ. ಈಗ ಎಷ್ಟಿದೆ? 1,000 ರೂಪಾಯಿ ಆಗಿದೆ. ಯಾರು ಹೆಚ್ಚು ಮಾಡಿದ್ದು? ಪೆಟ್ರೋಲ್ ಬೆಲೆ ಎಷ್ಟಿತ್ತು 2014ರಲ್ಲಿ ನರೇಂದ್ರ ಮೋದಿ ಬಂದಾಗ? 71 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 102 ರೂಪಾಯಿ ಆಗಿದೆ. ಕಂಪನಿಗಳು ಇವತ್ತು ಜಾಸ್ತಿ ಆಗಿದೆಯಲ್ಲ. ಯಾರಪ್ಪ ಜಾಸ್ತಿ ಮಾಡಿದವರು? ಡೀಸೆಲ್ ಬೆಲೆ ಎಷ್ಟಿತ್ತು? 53 ರೂಪಾಯಿ ಇತ್ತು ಒಂದು ಲೀಟರ್ಗೆ. ಈಗ ಎಷ್ಟಾಗಿದೆ? 95, 96. ಯಾರು ಇದನ್ನು ಜಾಸ್ತಿ ಮಾಡಿದವರು? ಯಾರು ಮಾಡಿದವರು? ರಾಜಕೀಯವಾಗಿ ಏನೇನೋ ಹೇಳ್ತಾರೆ.
ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕರ್ನಾಟಕ ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಬಿಜೆಪಿಯವರು ಹೇಳೋದು ಬಹಳ ಸುಳ್ಳು. ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ. ನೊಣ ಹುಡುಕಕ್ಕೆ ಬರ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಅವರು ಉಲ್ಲೇಖ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಇಷ್ಟೆಲ್ಲ ನಾವು ಜಾಸ್ತಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ದು. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಪಕ್ಕದ ಮಹಾರಾಷ್ಟ್ರಕ್ಕಿಂತ, ತಮಿಳುನಾಡಿಗಿಂತ, ಕೇರಳಕ್ಕಿಂತ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ ನಾವು. ರಿಸೋರ್ಸಸ್ ಮೊಬಿಲೈಸೇಷನ್ ಆಗಬೇಕಲ್ಲಪ್ಪ. ಆದರೂ ನಾವು ಪಕ್ಕದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದ್ದೇವೆ. ಅಂದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆಯಲ್ಲೋ ಕರ್ನಾಟಕದ್ದು. ನಾನು ಹೇಳೋದಲ್ಲ, ಬಜೆಟ್ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ, ಅವ್ರ ಎದುರುಗಡೆನೆ. ಡಾಲರ್ ಇದೆಯಲ್ಲ, ಎಷ್ಟೀಗ ಬೆಲೆ? 94, 95. 95 ನಿನ್ನೆ 94.84 ನಿನ್ನೆ ಕಡಿಮೆ ಆಯ್ತು. 92.08. ಆಯ್ತು, 94 ಅಂತಲೇ ಇಟ್ಕೋಣ. ಎಷ್ಟಿತ್ತು ಇವ್ರು ಬರಕ್ಕೆ ಮುಂಚಿತವಾಗಿ?